ಇವತ್ತು ಉಳಿದಿರುವಂತಹ ಟಾಪಿಕ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಮುಗಿಸ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಸಖತ್ತಾಗಿರೋ ಫ್ರೆಂಡನ್ನು ತೋರಿಸ್ತಾ ಇದ್ದೀನಿ ನೋಡಿ. ಯಾವುದೋ ಗ್ಯಾಪಲ್ಲಿ ಸ್ಕ್ಯಾನ್ ಮಾಡುವಾಗ ಅದು ಕೂತ್ಬಿಟ್ಟಿದೆ, ನಾನು ಅಬ್ಸರ್ವ್ ಮಾಡಿಲ್ಲ. ಸೊ ಮೀಟರ್ ಬ್ರಿಡ್ಜ್. So meter is some bridge. It is also one device which works on the principle of Wheatstone bridge. Wheatstone bridge ಅರ್ಥ ಆಗಿದೆ ಅಂತಂದರೆ ಮೀಟರ್ ಬ್ರಿಡ್ಜ್ ಈಸಿ ಸಿಂಪಲ್ ಆಗಿದೆ. ಸೊ ಇಲ್ಲೂ ಒಂದು ಅನ್ನೌನ್ ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ತೀವಿ ವಿತ್ ಅ ನೌನ್. ಹಾಗಿದ್ರೆ ಇದೊಂದು ಸ್ಲೈಡ್ ವೈರ್. ಇಲ್ಲೊಂದು ಏನಾಗಿದೆ ಅಂತ ಸಿಂಪಲ್ ಒಂದು ಮೀಟ್ರ್ ವೈರ್ ತೊಗೊಂಡಿರ್ತಾರೆ. ಓಕೆ, ಸೊ ಇಲ್ಲಿ ರೆಸಿಸ್ಟರ್ಸ್ ನೋಡ್ತಿದ್ದೀರಾ ನೀವು. ಆ್ಯಂಡ್ ಇದನ್ನು ಎಕ್ಸ್ ಅಂತ ತೊಗೊಂಡಿರ್ತೀವಿ. ಈ ಡಿಸ್ಟೆನ್ಸನ್ನು ಇಲ್ಲಿ ಒಂದು ಡಿ ಇದೆ, ಆ ಪಾಯಿಂಟಿಂದ ಇದು ವೈ ಆಗಿರುತ್ತೆ. ಹೋಲ್ 1 ಮೀಟರ್ ಲೆಂತ್ ಇರುತ್ತೆ. 1 ಮೀಟರ್ ಅಂತ ಅಂದರೆ ಅದನ್ನು 100 ಸೆಂಟಿಮೀಟ್ರ್ ಅಂತಲೂ ನಾವು ಹೇಳ್ಬೋದು. ಕನೆಕ್ಟಿಂಗ್ ಸ್ಕ್ರೀವ್ಸು ಆ್ಯಂಡ್ ಇಲ್ಲೊಂದು ಮೀಟ್ರ್ ಸ್ಕೇಲ್ ಇದೆ. ಓಕೆ, ಮೀಟರ್ ಸ್ಕೇಲನ್ನು ಕೊಟ್ಟಿದ್ದಾರೆ. ಇಲ್ಲಿ ಪಿ ಕ್ಯೂ ಆರ್ ಎಸ್ ಅಲ್ಲಿ ಆರ್ ಎಸ್ ಸೇಮು, ಬಟ್ ಪಿ ಕ್ಯೂ ಬದಲು ಎಕ್ಸ್ ಆ್ಯಂಡ್ ವೈ ಅಂತ ತೊಗೊಂಡಿದ್ದೀವಿ. ಎ ಹತ್ತಿರ ಗ್ಯಾಲ್ವನೋಮೀಟರನ್ನು ಆ ಪಾಯಿಂಟನ್ನು ಇಟ್ಟಾಗ ರೈಟ್ ಸೈಡ್ ಡಿಫ್ಲೆಕ್ಷನ್ ಆಗುತ್ತೆ. ಸಿ ಹತ್ತಿರ ಇಟ್ಟಾಗ ರೈಟ್ ಸೈಡ್ ಡಿಫ್ಲೆಕ್ಷನ್ ಆಗುತ್ತೆ, ಸಿ ಅದು ಆ್ಯಕ್ಚುಲಿ. ಆ್ಯಂಡ್ ಮಧ್ಯದಲ್ಲಿ ಬಿ ಅಥವಾ ಡಿ ಹತ್ತಿರ ಇಟ್ಟಾಗ ಏನಾಗ್ತಾ ಇದೆ ಅಂದರೆ, ಅಥವಾ ಸೆಂಟ್ರಲ್ ಇಟ್ಟಾಗ 0 ತೋರಿಸ್ತಿದೆ. ದಟ್ ಮೀನ್ಸ್ ಕರೆಂಟ್ ಡಿಫ್ಲೆಕ್ಷನ್ ಆಗ್ತಿಲ್ಲ, ಸೊ ಅದು ಬ್ಯಾಲೆನ್ಸ್ಡ್ ಆಗಿದೆ ಅಂತ ಹೇಳಿ. ಇದು ಬೇಸಿಕ್ ಥಿಂಗ್. ಈಗ ಹಾಗಿದ್ರೆ ರೆಸಿಸ್ಟೆನ್ಸನ್ನು ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ರೆಸಿಸ್ಟೆನ್ಸ್ ಫಾರ್ಮುಲಾ ಬಂದುಬಿಟ್ಟು ರೋ ಎಲ್ ಬೈ ಏರಿಯಾ ಲೆಂತ್. ಅದನ್ನು ಒಂದು ರೀತಿಲಿ ನಾನು ಅದನ್ನು ಎಕ್ಸಿಗೆ ತೊಗೊಳ್ತೀನಿ. ಇನ್ನೊಂದು ವೈನ ಇನ್ಸ್ಟೆಡ್ ಆಫ್ ಎಲ್ ಇಲ್ಲಿ ನಾವು ಇಲ್ಲಿ ಎಕ್ಸ್ ಈ ವೈ ಪಾರ್ಟನ್ನು ತೊಗೊಂಡ್ವಿ ಅಂದರೆ ಹೋಲ್ 100ಅಲ್ಲಿ ಎಲ್ಲನ್ನು ಕಳೆದ್ರೆ ದಟ್ ವಿಲ್ ಬಿ ಅವರ್ ಎಕ್ಸನ್ನು ನಾನು ಎಲ್ ಅಂತ ತೊಗೊಂಡಿರ್ತೀನಿ. ಹಾಗಿದ್ರೆ ಇನ್ನು ಹೋಲ್ 100 ಅಲ್ವಾ, ಸೊ 100ನಲ್ಲಿ ಎಲ್ ಕಳೆದ್ರೆ ಎಷ್ಟು ಉಳಿಯುತ್ತೋ ಅದು ವೈ ಆಗಿರುತ್ತೆ. ಹಾಗಾಗಿ ಲೆಂತ್ ಬಂದುಬಿಟ್ಟು ವೈಗೆ ಈ ರೀತಿಯ ಫಾರ್ಮುಲಾ ಸಿಗುತ್ತೆ. ಸೊ ನಮಗೆ ಗೊತ್ತಿರೋಂಥ ಫಾರ್ಮುಲಾ ಬಂದುಬಿಟ್ಟು ಪಿ ಕ್ಯೂ, ಲೈಕ್ ವೀಟ್ಸ್ಟೋನ್ ಬ್ರಿಡ್ಜಿಗೆ ಬ್ಯಾಲೆನ್ಸ್ ಕಂಡೀಷನ್ ಬಂದುಬಿಟ್ಟು ಇದು. ಸೊ ಇನ್ಸ್ಟೆಡ್ ಆಫ್ ಪಿ ಕ್ಯೂ ನಾವೇನು ತೊಗೊಳ್ತಿದ್ದೀವಿ, ಎಕ್ಸ್ ವೈ ಅಲ್ವಾ. ಸೊ ರೆಸ್ಪೆಕ್ಟೆಡ್ ವ್ಯಾಲ್ಯೂಸ್ಗಳು ರೇಷಿಯೋ ಬಟ್ ಸೇಮ್ ಬರಬೇಕು. ರಿಮೈನಿಂಗ್ ಥಿಂಗ್ ಎಲ್ಲ ಕ್ಯಾನ್ಸಲ್ ಆಗಿ ಫೈನಲಿ ನಮಗಿಷ್ಟು ಸಿಗುತ್ತೆ. ನೀವು ಎಸ್ಗೆ ಈಕ್ವೇಟ್ ಮಾಡಿದ್ರಿ ಅಂತಂದರೆ, ಅಂದರೆ ಎಸ್ ಅಂದ್ರೆ ಅನ್ನೋನ್ ರೆಸಿಸ್ಟೆನ್ಸ್ ಅಲ್ವಾ. ಸೊ ಅನ್ನೋನ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಹೋದರೆ ಇಷ್ಟು ಸಿಗುತ್ತೆ ನಿಮಗೆ. ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬಿಡಿ. ಪಿ ಕ್ಯೂನ ರಿಪ್ಲೇಸ್ ಮಾಡಿಕೊಂಡು ಎಲ್ ಈ ಕಡೆ ಬರುತ್ತೆ, ಎಸ್ ಈ ಕಡೆ ತೊಗೊಂಡು ಇಲ್ಲಿ ಕ್ಯೂ ಇಲ್ಲಿ ಪಿ ಬರಬೇಕು. ಸೊ ಕ್ಯೂ ಬದಲು ಎಕ್ಸನ್ನು ತೊಗೊಂಡಿದ್ವಿ, ಪಿ ಬದಲು ವೈಯನ್ನು ತೊಗೊಂಡು ಯಾವುದಾದ್ರೂ ಆಯಿತು, ಇದು ಅದು ಅಂತೇನಿಲ್ಲ. ಯು ಕ್ಯಾನ್ ಟ್ರೈ ಇಟ್ ಔಟ್. ನಾವು ಕಮಿಂಗ್ ಟು ದಿ ಪೊಟೆನ್ಷಿಯೋಮೀಟರ್. ಸಿಂಪಲ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಬರುವಂತಹ ಟಾಪಿಕ್ ಇದು. ಪೊಟೆನ್ಷಿಯೋಮೀಟರ್ ಯಾಕೆ ತುಂಬ ಡಿಫ್ರೆಂಟಾಗಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ಇದು ಯಾವುದೇ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೆಷರ್ ಮಾಡುವಂಥ ವೋಲ್ಟ್ ಮೀಟರ್ ಅಲ್ವಾ. ವೋಲ್ಟ್ ಮೀಟರ್ಗಳು ಏನಾಗ್ತಿದೆ ಅಂದರೆ, ಅದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ತೋರಿಸೋದಕ್ಕೋಸ್ಕರ, ಆ ಒಂದು ಸರ್ಕ್ಯೂಟ್ನಲ್ಲಿ ಎಷ್ಟಿದೆ ಅಂತ ಹೇಳಿ ತೋರ್ಸೋಕ್ಕೆ ಇಟ್ ಯೂಸಸ್ ಸಮ್ ಕರೆಂಟನ್ನು ಯೂಸ್ ಮಾಡಿಕೊಂಡು ಅದು ಡಿಫ್ಲೆಕ್ಟ್ ಮಾಡ್ತಾರೆ, ಅಂದರೆ ರಿಸಲ್ಟನ್ನು ಹೇಳ್ತಾ ಇರುತ್ತೆ, ಅಥವಾ ಒಂದು ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನು ಹೇಳ್ತಾ ಇರುತ್ತೆ. ಬಟ್ ಪೊಟೆನ್ಷಿಯೋಮೀಟರ್ ಈಸ್ ಸಮ್ವಾಟ್ ಡಿಫ್ರೆಂಟ್. ಇಟ್ ಡಸ್ ನಾಟ್ ಯೂಸಸ್ ದ ಕರೆಂಟನ್ನು ಯೂಸ್ ಮಾಡ್ಕೊಳ್ಳೋದೇ ಇಲ್ಲ ಏನನ್ನು ಮೆಷರ್ ಮಾಡೋದಕ್ಕೆ, ವೋಲ್ಟೇಜ್ ಅಥವಾ ಇ ಎಮ್ ಎಫ್ ನಾವೇನು ಹೇಳ್ತೀವಿ ಅವನ್ನೆಲ್ಲ. ಸೊ ಪೊಟೆನ್ಷಿಯೋಮೀಟರನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಇಟ್ ಈಸ್ ಯೂಸ್ಡ್ ಟು ಮೆಷರ್ ದ ಇ ಎಮ್ ಎಫ್, ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಬ್ಯಾಟ್ರಿ. ಅರ್ಥ ಮಾಡ್ಕೊಳ್ಳಿ, ಬ್ಯಾಟ್ರಿಗೆ ಅದರದ್ದೇ ಆದಂಥ ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ ಆ್ಯಂಡ್ ಅದರದ್ದೇ ಆದಂಥ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ. ದಟ್ ಈಸ್ ವಾಟ್ ವೋಲ್ಟೇಜ್ ಇರುತ್ತೆ. ಅದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಇ ಎಮ್ ಎಫ್ ಇರುತ್ತೆ ಅಂತ ಹೇಳ್ತಿದ್ವಿ. ಸೊ ಅವನ್ನೆಲ್ಲ ಮೆಷರ್ ಮಾಡುವಂಥ ಕೆಲಸ ಪೊಟೆನ್ಷಿಯೋಮೀಟರ್ ಮಾಡ್ತಿದೆ. ಅಷ್ಟೇ ಅಲ್ಲ, ಯಾವುದಾದ್ರೂ 2 ಸೆಲ್ಸ್ಗಳನ್ನು ತೊಗೊಂಡಿದ್ದೀವಿ ಅಥವಾ 2 ಬ್ಯಾಟ್ರಿನ ತೊಗೊಂಡಿದ್ದೀವಿ ಅಂದರೆ ಅವೆರಡರ ಒಂದು ಇ ಎಮ್ ಎಫನ್ನು ಕಂಪೇರ್ ಮಾಡೋಕ್ಕೂ ಸಹಿತ ನಾವು ಪೊಟೆನ್ಷಿಯೋಮೀಟರನ್ನು ಬಳಸ್ತೀವಿ. ಸೊ ಕನ್ಸ್ಟ್ರಕ್ಷನ್ ನೋಡ್ತಾ ಇದ್ದೀರಾ, ವೆರಿ ಸಿಂಪಲ್. ಇಲ್ಲಿ ಲಾಂಗ್ ಯೂನಿಫಾರ್ಮ್ ವೈರನ್ನು, ಇದನ್ನು ಮೆನ್ಷನ್ ಮಾಡಲೇಬೇಕಿಲ್ಲಿ, ಯೂನಿಫಾರ್ಮ್ ವೈರನ್ನು ತೊಗೊಂಡಿದ್ದೀವಿ. ಇಟ್ ಈಸ್ ಮೇಡ್ ಅಪ್ ಆಫ್ ಮ್ಯಾಂಗನೀನ್ ಆ್ಯಂಡ್ ಕಾನ್ಸ್ಟ್ಯಾಂಟೈನ್. ಇದು ಪೊಟೆನ್ಷಿಯೋಮೀಟರ್ ವೈರ್, ಅದರಿಂದ ಮಾಡಿರ್ತಾರೆ. ವಿಚ್ ಇಫ್ ಫಿಟ್ಟೆಡ್ ಇನ್ ಟು ದ ವುಡನ್ ಪ್ಲ್ಯಾಂಕಿಗೆ ಫಸ್ಟ್ ಫಿಟ್ ಮಾಡಿ, ಅದನ್ನು ಬ್ರಾಸ್ ಸ್ಟ್ರಿಪ್ಪಿಂದ ಸಿಕ್ಕಿಸಿ ಒಂದು ಮೀಟ್ರ್ ಸ್ಕೇಲನ್ನು ಫಿಟ್ ಮಾಡ್ತೀವಿ ಪ್ಯಾರಲಲ್ ಟು ದ್ಯಾಟ್ ವೈರ್. ಇಷ್ಟೆಲ್ಲ ಆದಮೇಲೆ ವಿ ನೋ ದ್ಯಾಟ್ ಐ ಈಸ್ ಈಕ್ವಲ್ ಟು ಇ ಬೈ ಆರ್. ದಟ್ ಈಸ್ ವಿ ಆಲ್ರೆಡಿ ನೋ. ಈ ಇನ್ಸ್ಟೆಡ್ ಆಫ್ ಆರ್ ನಾವಿಲ್ಲಿ 2 ತಗೋತಿದ್ದೀವಿ. ವೈರ್ನ ಇಲ್ಲಿ ಗೊತ್ತಿದೆ ಆರ್ ಎಚ್, ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಬ್ಯಾಟ್ರಿ ಅಂತೂ ಇದ್ದೇ ಇರುತ್ತೆ. ಜೊತೆಗೆ ಈ ವೈರ್ನಲ್ಲಿರುವಂತಹ ರೆಸಿಸ್ಟೆನ್ಸನ್ನು ಸಹಿತ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಿದ್ದೀವಿ. ಓಕೆ, ಸೊ ನಾವು ಪೊಟೆನ್ಷಿಯೋಮೀಟರಲ್ಲಿ ನೋಡ್ತಿದ್ದಾರೆ, ಇದು ಪೊಟೆನ್ಷಿಯೋಮೀಟರ್ ರಿಲೇಟೆಡ್ ಆಗಿರುವಂಥ ಫಾರ್ಮುಲಾ. ಪೊಟೆನ್ಷಿಯೋಮೀಟರ್ ಈಸ್ ಅ ಡಿವೈಸ್, ನೋಡಿ, ಇಟ್ ಡಸ್ ನಾಟ್ ಡ್ರಾ ಎನಿ ಕರೆಂಟ್. ಸ್ವಲ್ಪನೂ ಕರೆಂಟನ್ನು ಬಳಸ್ದೇ ಆ ಒಂದು ಡಿವೈಸಲ್ಲಿರುವಂಥ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು
ಎಷ್ಟಿದೆ ಅನ್ನೋದನ್ನು ಹೇಳುತ್ತಾರೆ. ಹಾಗಾಗಿ ಇಟ್ ಆ್ಯಕ್ಸ್ ಎಸ್ ಅ ಐಡಿಯಲ್ ವೋಲ್ಟಮೀಟರ್ ಅಥವಾ ನಾರ್ಮಲ್ ವೋಲ್ಟಮೀಟರ್ಗಿಂತಲೂ ಇದು ಬೆಟರಾಗಿ ಕಾಣಿಸ್ಕೊಳ್ಳುತ್ತೆ. ಯಾವುದು? ಪೊಟೆನ್ಷಿಯೋಮೀಟರ್. ಪ್ರಿನ್ಸಿಪಲ್ ಬಂದುಬಿಟ್ಟು ಕಾನ್ಸ್ಟೆಂಟ್ ಆಗಿರುವಂಥ ಕರೆಂಟು ಒಂದು ಸರ್ಕ್ಯೂಟ್ ಥ್ರೂ ಫ್ಲೋ ಆಗ್ತಿದೆ ಅಂತ ಅಂದರೆ ಅಲ್ಲಿರುವಂತಹ ಒಂದು ಕ್ರಾಸ್ ಸೆಕ್ಷನ್ ಏರಿಯಾದಲ್ಲಿ, ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಏರಿಯಾದಲ್ಲಿ ಆ್ಯಂಡ್ ಯೂನಿಫಾರ್ಮ್ ಕಾಂಪೋಸಿಷನ್ ಇರುವಂಥ ಏರಿಯಾದಲ್ಲಿ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ಎನಿ ಲೆಂತ್ ಆಫ್ ದ ವೈರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಲೆಂತ್ ಅಂತ ಹೇಳಿ ಇದ್ರ ಬೇಸ್ ಮೇಲೆ ವರ್ಕ್ ಆಗುತ್ತೆ. ಸೊ ಫ್ರಮ್ ಓಮ್ಸ್ ಲಾ ಗೊತ್ತು, ವಿ ಇಸ್ ಈಕ್ವಲ್ ಟು ಐ ಆರ್, ಆರ್ ಬದಲು ರೋ ಎಲ್ ಬೈ ಏರಿಯಾ ಅಂತ ಹಾಕ್ಕೊಳ್ತೀವಿ. ಆ್ಯಂಡ್ ಎಲ್ಲನ್ನು ರಿಪ್ಲೇಸ್ ಮಾಡಿಕೊಂಡು ಅಂದರೆ ಪ್ಲೇಸನ್ನು ಚೇಂಜ್ ಮಾಡಿಕೊಂಡು ಎಲ್ಲನ್ನು ಡಿನಾಮಿನೇಟ್ರಿಗೆ ತೊಗೊಂಡು ಉಳಿದಿದ್ದೆಲ್ಲ ಬರ್ಕೊಂಡು ಇದಿಷ್ಟಕ್ಕೆ ಕಾನ್ಸ್ಟೆಂಟ್ ಅಂತ ತೊಗೋತೀವಿ. ವೈಟ್ ಈಸ್ ಕಾನ್ಸ್ಟೆಂಟ್. ಸೊ ನಾವು ಹೇಳಿದ್ವಿ ಕಾನ್ಸ್ಟೆಂಟ್ ಕರೆಂಟ್ ಫ್ಲೋ ಆಗ್ತಾ ಇದ್ದರೆ ರೆಸಿಸ್ಟಿವಿಟಿ ಇಟ್ ಈಸ್ ಆಲ್ರೆಡಿ ಕಾನ್ಸ್ಟೆಂಟ್, ಏರಿಯಾ ಕಾನ್ಸ್ಟೆಂಟ್ ಇರಬೇಕು, ಯೂನಿಫಾರ್ಮ್ ಆಗಿರಬೇಕು. ಸೊ ಆಲ್ ಆಫ್ ದೀಸ್ ಆರ್ ಕಾನ್ಸ್ಟೆಂಟ್. ಹಾಗಿದ್ರೆ ವಿ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅನ್ನೋದು ನಮ್ಮ ಪೊಟೆನ್ಷಿಯೋಮೀಟರ್ನ ಒಂದು ಪ್ರಿನ್ಸಿಪಲ್ ಆಗಿರುತ್ತೆ. ಪೊಟೆನ್ಷಿಯಲ್ ಗ್ರೇಡಿಯಂಟ್, ಎಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗ್ತಿದೆ ಪರ್ ಯೂನಿಟ್ ಲೆಂತ್. ಯಾವುದರಲ್ಲಿ? ಪೊಟೆನ್ಷಿಯೋಮೀಟರ್ ವೈರ್ ಯೂಸ್ ಮಾಡಿರ್ತೀವಲ್ಲ, ಕಾನ್ಸ್ಟೆಂಟ್ ಆ್ಯಂಡ್ ಇನ್ನೊಂದು ಹೆಸರೇನು ಐ ಫಾರ್ಗಾಟ್, ಮ್ಯಾಂಗನೀನ್, ಅವೆರಡರಿಂದ ಏನು ಆಗಿರುತ್ತಲ್ಲ ಆ ವೈರ್ನಲ್ಲಿ ಎಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗಿದೆ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಕೆ ಈಗೇನು ಯೂಸ್ ಮಾಡೋದಲ್ಲ, ಆ ಒಂದು ಪ್ರಪೋರ್ಷನಲ್ ಸಿಂಬಲ್ ತೆಗೆದ್ಬಿಟ್ಟು ಕೆ ಅಂತ ಹಾಕಿದ್ರೆ ದಟ್ ವಿಲ್ ಬಿ ಅವರ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ವೋಲ್ಟ್, ದಟ್ ಈಸ್ ವೋಲ್ಟ್ ಬೈ ಮೀಟರ್, ದಟ್ ಈಸ್ ಯುವರ್ ಯೂನಿಟ್. ಸೊ ಪೊಟೆನ್ಷಿಯೋಮೀಟರನ್ನು ಯೂಸ್ ಮಾಡಿಕೊಂಡು ಎರಡು ಸೆಲ್ಸ್ಗಳ ಅಥವಾ ಎರಡು ಬ್ಯಾಟ್ರಿಗಳ ಇ ಎಮ್ ಎಫನ್ನು ಕಂಪೇರ್ ಮಾಡ್ಬೋದು, ಅದರ ಯೂಸ್ ಅಂತ ಹೇಳಿದ್ವಿ ನಾವು. ಲೆಟ್ ಅಸ್ ನೋ ಹೌ. ಇಲ್ಲಿ E1 ಆ್ಯಂಡ್ E2 ಆರ್ ದ ಇ ಎಮ್ ಎಫ್ ಆಫ್ ದ ಟು ಪ್ರೈಮರಿ ಸೆಲ್ಸ್ ಅಂತ ತೊಗೊಂಡಿದ್ದಾರೆ. ಪಾಸಿಟಿವ್ ಟರ್ಮಿನಲ್ ಆಫ್ ದೀಸ್ ಸೆಲ್ಸ್ ಆರ್ ಕನೆಕ್ಟೆಡ್ ಟು ದ ಎಂಡ್ ಆಫ್ ದ ಪೊಟೆನ್ಷಿಯೋಮೀಟರ್ ವೈರ್ ಆ್ಯಂಡ್ ದೇರ್ ನೆಗೆಟಿವ್ ಟರ್ಮಿನಲ್ ಈಸ್ ಕನೆಕ್ಟೆಡ್ ಟು ದ ಹೈಯರ್ ರೆಸಿಸ್ಟೆನ್ಸ್ ಬಾರ್. ಆರ್ ಬಿ ಅಂಥೇಳಿ ಏನು ಮೆನ್ಷನ್ ಮಾಡ್ಕೊಂಡಿದ್ದೀವಿ ಇಲ್ಲಿ, ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ನಿಮಗೆಲ್ಲ ನೆನಪಿದೆಯೋ ಎಲ್ಲ ಗೊತ್ತಿಲ್ಲ, ನಾವು ಡಿಗ್ರಿಯಲ್ಲಿ ಈ ಎಕ್ಸ್ಪೆರಿಮೆಂಟ್ಸನ್ನೆಲ್ಲ ಮಾಡಿದ್ದೀವಿ. ಸೊ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿನ ಪೊಟೆನ್ಷಿಯೋಮೀಟರ್ ವೈರಿಗೆ ಕನೆಕ್ಟ್ ಮಾಡಿಕೊಂಡು ನೆಗೆಟಿವ್ ಟರ್ಮಿನಲನ್ನು ಇದಕ್ಕೆ ಕೊಟ್ಟಿದ್ದಾರೆ. ಇದರಿಂದ ಗ್ಯಾಲ್ವನೋಮೀಟರ್ಗೆ ಹೋಗ್ತದೆ, ಗ್ಯಾಲ್ವನೋಮೀಟರಿಂದ ಗ್ಯಾಲ್ವನೋಮೀಟರಿಂದ ಈ ನಾಬ್ ಜಾಕಿ ಅಂತ ಹೇಳಿ ಕರಿತೀವಿ, ಜೆ ಅಂಥೇಳಿ, ಅದನ್ನು ಮೂವ್ ಮಾಡೋದಕ್ಕೋಸ್ಕರ ಅದನ್ನು ಫ್ರೀ ಎಂಡ್ ಅದು ಇಷ್ಟು ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಹೈಯರ್ ರೆಸಿಸ್ಟೆನ್ಸ್, ಈಗ ನಾವು ಈ ಆರ್ ಬಿ ಏನಿದೆಯಲ್ಲ, ಇವರು ರೆಸಿಸ್ಟೆನ್ಸ್ ಬಾರ್ ಅಂತ ಏನು ಕರಿತಿದ್ದೀವಲ್ಲ, ಹೈ ರೆಸಿಸ್ಟೆನ್ಸ್ ಬಾರ್, ಅಲ್ಲಿ ಕೀನ ತೆಗೆದುಬಿಟ್ಟು ಒಟ್ಟು ಇನ್ಸರ್ಟ್ ಮಾಡ್ಕೊಂಬಿಟ್ಟು ಏನು ಹೈ ರೆಸಿಸ್ಟೆನ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ದಟ್ ಮೋರ್ ಕರೆಂಟ್ ಶುಡ್ ನಾಟ್ ಫಾಲ್, ಅಥವಾ ಎಕ್ಸೆಸಿವ್ ಕರೆಂಟ್ ಫ್ಲೋ ಆಗಬಾರ್ದು ಗ್ಯಾಲ್ವನೋಮೀಟರ್ ಥ್ರೂ ಅಂಥೇಳಿ ನಾವು ಕಂಡೀಷನನ್ನು ಫಾಲೋ ಮಾಡ್ಕೋತಾ ಇದ್ದೀವಿ. K1 ನಾವು ಹೀಗೆ ಈ ಥರ ಇನ್ಸರ್ಟ್ ಮಾಡ್ತಿದ್ದ ಹಾಗೆಯೇ ಸೆಲ್ ಗೆಟ್ ಇಂಟ್ರೊಡ್ಯೂಸ್ ಇನ್ ಟು ದ ಸರ್ಕ್ಯೂಟ್. ಆ ಒಂದು ಅಂದರೆ ಕೀ ಆನ್ ಮಾಡಿದ್ವಿ ಅಂದರೆ ಅಂತ, K1 ಇನ್ಸರ್ಟ್ ಮಾಡಿದ್ದೀವಿ ಅಂದರೆ ಅರ್ಥ ಏನು, ಈ ಸ್ವಿಚ್ ಆನ್ ಮಾಡಿದ್ದೀವಿ ಅಂತ ಅರ್ಥ. ಮಾಡಿದ ತಕ್ಷಣ ಏನಾಗ್ತದೆ, ಈ ಜೊತೆಗೆ ಇಲ್ಲಿ ಅಟ್ ದ ಸೇಮ್ ಟೈಮ್ ಜಾಕಿ ಜೆ ಇದೆಯಲ್ಲ, ಇದನ್ನು ಎ ಬಿ ಮೂಲಕ ನಾವೇನು ಮಾಡ್ತೀವಿ, ಇಲ್ಲಿ ಇದು ಅನಿಸುತ್ತೆ ಎ ಬಿ ಮೇ ಬಿ ಮೂಲಕ ಏನು ಮಾಡ್ತೀವಿ, ಜಸ್ಟ್ ಮೂವ್ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ನಾಟ್ ದಟ್ ಮಚ್ ನೀಡೆಡ್. ಎ ಬಿನ ಹಿಂಗೆ ಮೂವ್ ಮಾಡ್ತಾ ಹೋಗ್ತೀವಿ. ಎಲ್ಲಿವರೆಗೂ ಮೂವ್ ಮಾಡ್ತೀವಿ ಅಂದರೆ ಯಾವ ಪಾಯಿಂಟಲ್ಲಿ ಗ್ಯಾಲ್ವನೋಮೀಟರ್ ನೋ ಡಿಫ್ಲೆಕ್ಷನನ್ನು ತೋರಿಸುತ್ತೋ ಅಲ್ಲಿವರೆಗೂ ಮೂವ್ ಮಾಡ್ತೀವಿ. ಸೊ ಫಾರ್ ಬ್ಯಾಲೆನ್ಸಿಂಗ್ ದ ಲೆಂತ್ ಆ್ಯಂಡ್ ಪೊಟೆನ್ಷಿಯಲ್ ಗ್ರೇಡಿಯಂಟ್, ಈಗ ಇ ಎಮ್ ಎಫ್ ಏನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ ಅಂದರೆ ಇ ಎಮ್ ಎಫ್ ಇಸ್ ಈಕ್ವಲ್ ಟು ಕೆ ಇಂಟು L1. K2ನ ಇನ್ಸರ್ಟ್ ಮಾಡ್ಕೊಂಬಿಟ್ಟು, ಅಂದರೆ K2ನ ಈಗ ಆಫ್ ಮಾಡ್ತೀವಿ. ನಲ್ ಪಾಯಿಂಟ್ ಈಸ್ ಅಗೇನ್ E2 ಅಲ್ಲಿ ತೊಗೊಳ್ತೀವಿ. ದಟ್ ಈಸ್ E2 ಅಂದರೆ ಇ ಎಮ್ ಎಫ್ 2 ಈಸ್ ಈಕ್ವಲ್ ಟು KL2. ಸೊ ಕೆ ಕ್ಯಾನ್ಸಲ್ ಆಗುತ್ತೆ. ಸೊ ದ ರೇಷಿಯೋ ಈಸ್ ಸಮ್ ವಾಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಅಲ್ವಾ, ಅದನ್ನೇ ನೋಡ್ಕೊಳ್ತೀವಿ. ಸೊ ಇನ್ ಆರ್ಡರ್ ಟು ಗೆಟ್ ದ ನಲ್ ಪಾಯಿಂಟ್ ಆನ್ ದ ಪೊಟೆನ್ಷಿಯೋಮೀಟರ್ ವೈರ್, ಇಟ್ ಈಸ್ ನೆಸಸರಿ ದಟ್ ಅದೇ ಡಿಫ್ಲೆಕ್ಷನ್ ನಲ್ ಬರಬೇಕಲ್ಲ, ಆಗ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಆ್ಯಂಡ್ ದ ಸೆಲ್ಸ್ E2 ಶುಡ್ ಬಿ ಕನೆಕ್ಟೆಡ್ ಟು ದ ಸೇಮ್ ಕಾಮನ್ ಪಾಯಿಂಟ್ ಎ. ಇಲ್ಲಿರುವಂತಹ ಕಾಮನ್ ಪಾಯಿಂಟ್ಗೆ ನೋಡಿ, ಇಲ್ಲಿಗೂ ಕನೆಕ್ಟ್ ಆಗಿದೆ, ಬ್ಯಾಟ್ರಿ ಸೆಲ್ಲಿಂದನೂ ಬಂದಿದೆ. ಮತ್ತು ಯಾವುದು ಹೇಳಿದ್ರು, ಸೆಲ್ ಬ್ಯಾಟ್ರಿ, ಓಕೆ. ದೆನ್ E2 ಬಂತು. ಇ ಎಮ್ ಎಫ್ ಆಫ್ ದ ಆಕ್ಸಿಲರಿ ಬ್ಯಾಟ್ರಿ ಶುಡ್ ಬಿ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ ದ ಇ ಎಮ್ ಎಫ್ ಆಫ್ ದ ಇಂಡಿವಿಜುವಲ್ ಸೆಲ್ಸ್ E1 ಆ್ಯಂಡ್ E2. ಸೊ ಇದು ಒಂದಿಷ್ಟು ಕಂಡೀಷನ್ಸ್ ಹೇಳ್ತಾ ಇರೋದು. ಚೂರು ಇದನ್ನು ಸ್ಟಡಿ ಮಾಡಿ ಬರ್ಕೊಳ್ಳಿ. ನಾನು ನಿಮಗೆ ಗೊತ್ತಾಗಲಿಲ್ಲ ನಿಮಗೆ ಅಂದರೆ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತೀನಿ. ನೋಟ್ಸ್ ಮಾಡುವಾಗ ಇದು ಆಕ್ಸಿಲರಿ ಬ್ಯಾಟ್ರಿ ಅಂತ ನಾನು ಮೀನಿಂಗ್ ಬರೆದಿಟ್ಟಿದ್ದೆ. ಈ ಕ್ಷಣಕ್ಕೆ ನಾನು ನೋಡ್ತಾ ಇಲ್ಲ, ನಾನು ನಿಮಗೆ ನೋಡಿ ಕಳಿಸ್ತೀನಿ. ನನ್ನ ಪ್ರಯತ್ನ ಪಟ್ಟಷ್ಟು ನಾನು ಸಾಧ್ಯ ಆದಷ್ಟು ನಿಮಗೆ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲನೂ ಸಖತ್ ಮೀನಿಂಗ್ಫುಲ್ಲಾಗಿದೆ. ಏನು ಇದರಲ್ಲಿ ನೀವು ಎಕ್ಸಾಮ್ ಪರ್ಪಸ್ ಏನು ನೋಡಬೇಕಂತಂದರೆ, ಪೊಟೆನ್ಷಿಯೋಮೀಟರನ್ನು ಹೌದು ನಾವು ಈ ಥರನೂ ಬಳಸಿ ಕಂಪೇರ್ ಮಾಡ್ತಾಯಿದ್ದೀವಿ, ಯಾವುದು ಗ್ರೇಟರ್ ಯಾವುದು ಲೆಸ್ಸರ್ ಅಥವಾ ಯಾವುದು
ಬೆಟರ್ ಅಂತ ಹೇಳಿ ನಾವು ಕಂಪೇರ್ ಮಾಡೋದಕ್ಕೆ ಇದನ್ನು ಬಳಸ್ತಾ ಇದ್ದೀವಿ ಅನ್ನೋದನ್ನು ನೀವು ಗಮನಿಸ್ಬೋದು. ಸೊ ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಫೈಂಡ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಪ್ರೈಮರಿ ಸೆಲ್ ಅಥವಾ ಬೈ ಪೊಟೆನ್ಷಿಯೋಮೀಟರ್ ಇದ್ರಿಗೆ ಹೆಲ್ಪ್ ಆಗ್ತಿದೆ. ಸೊ ಕೀ 1 ಅಲ್ಲಿ ಬ್ಯಾಟ್ರಿಯಲ್ಲಿ ಏನಿತ್ತಲ್ಲ ಇಲ್ಲಿ B1 ಆ್ಯಂಡ್ B2 ಅಂತ ಏನು ಕೊಟ್ಟಿದ್ವಲ್ವ, ಅಲ್ಲಿ ಕೀ 1 ಕ್ಲೋಸ್ ಮಾಡಿದ್ವಿ ಅಂದರೆ ಕೀ ಸ್ವಿಚ್ ಆನ್ ಮಾಡಿದ್ವಿ ಅಂತ ಅಂದರೆ ಕಾನ್ಸ್ಟೆಂಟ್ ಕರೆಂಟ್ ಫ್ಲೋ ಥ್ರೂ ದ ಪಿ ವೈರ್ ವಿತ್ ಕೀ 2 ಕೀ ಕೆಪ್ಟ್ ಓಪನ್, ಅದು ಕ್ಲೋಸ್ ಆಗಿರಬಾರ್ದು, ಅಂದರೆ ಅರ್ಥ ಸ್ವಿಚ್ ಆನ್ ಮಾಡಿರಬಾರ್ದು. ಜಾಕಿ ಜೇನ ಮೂವ್ ಮಾಡ್ತಾ ಹೋಗ್ತೀವಿ ಎಲ್ಲಿವರೆಗೂ ಇಟ್ ಬ್ಯಾಲೆನ್ಸಸ್ ದ EMF ಆಫ್ ದ ಸೆಲ್. ಸೊ ಫಾರ್ ಬ್ಯಾಲೆನ್ಸಿಂಗ್ ಎಲ್ ಆ್ಯಂಡ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಇಲ್ಲಿ 3 ಬ್ಯಾಲೆನ್ಸ್ ಆಗ್ತಾ ಇದೆ. ಎಪ್ಸಿಲಾನ್ ಇಸ್ ಈಕ್ವಲ್ ಟು ಅಥವಾ ಇ ಇಸ್ ಈಕ್ವಲ್ ಟು ಕೆ, ಎಪ್ಸಿಲಾನ್ ಅಲ್ಲ ಇ ಇಸ್ ಈಕ್ವಲ್ ಟು ಕೆ L1 ಆಯಿತು. ವಿತ್ ದ ಹೆಲ್ಪ್ ಆಫ್ ದಿಸ್ ಹೈಯರ್ ರೆಸಿಸ್ಟೆನ್ಸ್ ಬಾಕ್ಸ್ RB, ರೆಸಿಸ್ಟೆನ್ಸ್ R ಈಸ್ ಇಂಟ್ರೊಡ್ಯೂಸ್, ಅಂದರೆ ರೆಸಿಸ್ಟೆನ್ಸನ್ನು ಈಗ ಹೈ ಮಾಡ್ತಾ ಹೋಗ್ತೀವಿ. ಈಗ ಏನು ಮಾಡ್ತಾ ಇದ್ದೀವಿ, ಸ್ವಿಚ್ ಆನ್ K2ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಸ್ವಿಚ್ ಆನ್ ಅಂತಿದ್ದೀವಿ, ಕ್ಲೋಸ್ಡ್ ಅಂತಿದ್ದೀವಿ ಅಂದರೆ ಅರ್ಥ K2ನ ಅಲ್ಲಿ ಇನ್ಸರ್ಟ್ ಮಾಡ್ತೀವಿ ಅಂದರೆ ಸ್ವಿಚ್ ಆನ್ ಆಯಿತು ಅಂತ ಅರ್ಥ. ಬ್ಯಾಲೆನ್ಸಿಂಗ್ ಪಾಯಿಂಟ್ ಫಾರ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಆಪ್ಟೈನ್ಡ್. ಎಗೇನ್ ಮತ್ತೆ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ ಅವು ಮೂರನ್ನು. ಅಂದರೆ ನಾವು ಆ ಜಾಕಿನ ಹಿಡ್ಕೊಂಡು ಬ್ಯಾಲೆನ್ಸಿಂಗ್ ಲೆಂತ್ ಎಷ್ಟು ಅಂತ ಆ ಲೆಂತನ್ನು ಮೆಜರ್ ಮಾಡ್ಕೋತೀವಿ AB ಥ್ರೂ ಹೋದಾಗ. ಅಲ್ಲೂ ಬರುವಂಥದ್ದನ್ನು ನಾವು V is equal to KL2 ಅಂತ ತೊಗೋತೀವಿ. ವೈ ಇಟ್ ಈಸ್ V ಅಂತ ತೊಗೊಂಡ್ರೆ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳ್ತೀರ. ವೈ ಈಗ ನೋಡೋಣ ಏನಕ್ಕೆ ಅಂತ ಹೇಳಿ. ಸೊ ರೇಷಿಯೋ ತೊಗೊಳ್ತೀವಿ, ಕೆ ಕ್ಯಾನ್ಸಲ್ ಆಗುತ್ತೆ. ಸೊ ಇದೇ ನಿಮಗೆ ಆ V ಅಂದ್ರೇ ನಮಗೆ ಗೊತ್ತಾಗ್ತಾ ಇರೋದು ಇಂಟರ್ನಲ್ ರೆಸಿಸ್ಟೆನ್ಸು ಸ್ಮಾಲ್ r ಅಲ್ವಾ. ಓಕೆ, ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ನಮಗಿಲ್ಲಿ ಹೇಳ್ಕೊಡುತ್ತೆ. ಅವ್ರು ಹೇಳ್ತಾ ಇರೋದು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಲೇ ಹೇಳ್ತಾ ಇದ್ದಾರೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸಿಗ್ತಾ ಇದೆ. ಇದನ್ನ ಹಿಡ್ಕೊಂಡು ಏನು ಮಾಡ್ತೀವಿ, ಲೆಟ್ ಅಸ್ ಸಿ. ಲೆಟ್ R be the internal resistance of the cell. If current I flows through the cell when it is shunted with resistance R, then from Ohm's law we know V is equal to IR. V ಬದಲು ಎಪ್ಸಿಲಾನ್ I R plus R ಇಂಟರ್ನಲ್ ರೆಸಿಸ್ಟೆನ್ಸು ಸೇರಿಕೊಂಡು. ಸೊ ಸೊ E by V is equal to R plus R divided by ಕ್ಯಾಪಿಟಲ್ R. ಬಿಕಾಸ್ V is equal to IR, EI ಎರಡು ಹೋಗುತ್ತೆ, ಇಷ್ಟು ಉಳ್ಕೊಳ್ಳುತ್ತೆ. ಆ್ಯಂಡ್ ದ್ಯಾಟ್ ಈಸ್ ಈಕ್ವಲ್ ಟು L1 by L2. ಆ್ಯಂಡ್ R ಎರಡು ಕಡೆ ಕಾಮನ್ ಇರೋದರಿಂದ 1 plus R by R ತೊಗೊಳ್ತಿದ್ದೀವಿ. ಇಷ್ಟು ಸಿಂಪ್ಲಿಫೈ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಆರ್ಗೆ ಈಕ್ವೇಟ್ ಮಾಡಿಕೊಂಡು, ಅಂದರೆ ಇವೆರಡನ್ನು ತೊಗೊಂಡು ಆ ಸ್ಮಾಲ್ ಆರ್ಗೆ ಈಕ್ವೇಟ್ ಮಾಡ್ಕೊತಿದ್ದಾರೆ. ಸೊ ಪೊಟೆನ್ಷಿಯೋಮೀಟರ್ನ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. It is capable of measuring very small potential differences. It shows a significant change in the balancing length for a small change in the potential difference. ಅದಕ್ಕೊಂದು ಎಬಿಲಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಪೊಟೆನ್ಷಿಯಲ್ ಗ್ರೇಡಿಯಂಟ್, ದಟ್ ಕೆ. ಸ್ಮಾಲರ್ ದ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಗ್ರೇಟರ್ ವಿಲ್ ಬಿ ದ ಸೆನ್ಸಿಟಿವಿಟಿ, ಅಂದರೆ ಅಕ್ಯುರೇಟ್ ವ್ಯಾಲ್ಯೂನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಸಾಧ್ಯ ಆದಷ್ಟು ಕಡಿಮೆ ಇರಬೇಕು. ಇನ್ಕ್ರೀಸಿಂಗ್ ದ ಸೆನ್ಸಿಟಿವಿಟಿ ಆಫ್ ದ ಪೊಟೆನ್ಷಿಯೋಮೀಟರ್ ಬೈ ರೆಡ್ಯೂಸಿಂಗ್ ದ ಪೊಟೆನ್ಷಿಯಲ್ ಗ್ರೇಡಿಯಂಟ್, ಎರಡು ಪಾಸಿಬಲ್ ಇದೆ. ಬೈ ಇನ್ಕ್ರೀಸಿಂಗ್ ದ ಲೆಂತ್ ಆಫ್ ದ ಪೊಟೆನ್ಷಿಯಲ್ ವೈರ್ AB ಅಂತ ಏನು ತೊಗೊಂಡಿದ್ವಲ್ಲ ಅದನ್ನು ಲೆಂತನ್ನು ಜಾಸ್ತಿ ತೊಗೊಳ್ಳೋದು. ಬೈ ಡಿಕ್ರೀಸಿಂಗ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ವಿತ್ ದ ಹೆಲ್ಪ್ ಆಫ್ ದ ರಿಯೋಸ್ಟ್ಯಾಟ್, ಅಂದರೆ ವೇರಿಯಬಲ್ ರೆಸಿಸ್ಟೆನ್ಸನ್ನು ಯೂಸ್ ಮಾಡ್ಕೊತ ರೆಸಿಸ್ಟೆನ್ಸ್ ವೇರಿ ಮಾಡ್ಕೊತ ಕರೆಂಟನ್ನು ಡಿಕ್ರೀಸ್ ಮಾಡಿಕೊಂಡ್ರೆ, ಅದೇ ಆವಾಗಲೇ ನಾವು ಮೆನ್ಷನ್ ಮಾಡಿದ್ವಿ, ಗ್ಯಾಲೋನೋಮೀಟರ್ ಥ್ರೂ ಕರೆಂಟು ಕಡಿಮೆ ಹೋಗೋ ರೀತಿಲಿ ನಾವು ನೋಡ್ಕೋಬೇಕು. ಆಗ ನಮಗೆ ಎಕ್ಸಾಕ್ಟ್ ಬ್ಯಾಲೆನ್ಸ್ಡ್ ಲೆಂತ್ ಎಷ್ಟು ಅಂತ ಹೇಳಿ ಸಿಗುತ್ತೆ ನಮಗೆ ಈ ಉದ್ದೇಶದಿಂದ. ಸೊ ಹೆಚ್ಚು ಅಕ್ಯುರೇಟ್ ವ್ಯಾಲ್ಯೂ ಸಿಗುತ್ತೆ. ಹೆಚ್ಚು ಅಕ್ಯುರೇಟ್ ವ್ಯಾಲ್ಯೂ ಪೊಟೆನ್ಷಿಯೋಮೀಟ್ರ್ ತೋರಿಸ್ಬೇಕು ಅಂದರೆ ನಾವು ಈ ಎರಡು ಕಂಡೀಷನನ್ನು ಫಾಲೋ ಮಾಡಬೇಕು. ಪೊಟೆನ್ಷಿಯಲ್ ವೈರನ್ನು ಲೆಂತ್ ಜಾಸ್ತಿ ತೊಗೊಳ್ಳೋದು, ಕರೆಂಟನ್ನು ಕಡಿಮೆ ಫ್ಲೋ ಮಾಡೋ ರೀತಿಲಿ ಮಾಡೋದು. ನೆಕ್ಸ್ಟ್ ಬರೋಣ, ಕಾರ್ಬನ್ ರೆಸಿಸ್ಟಾರ್ ಒಂದು ಪಾಯಿಂಟ್ ಬಿಟ್ಟಿದ್ದೀನಿ, ಅದ್ರ ಬಗ್ಗೆ ಓದ್ಕೊಳ್ಳೋಣ. ಸೊ ರೆಸಿಸ್ಟಾರ್ಸ್ ಅಂತಾನೆ ಅಂದ್ರೇನು? ಸೊ ದಿಸ್ ಆಪೋಸಸ್ ದ ಫ್ಲೋ ಆಫ್ ಕರೆಂಟ್ ಇನ್ ಅ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಎರಡು ರೀತಿಯಾದಂಥ ರೆಸಿಸ್ಟಾರ್ಸ್ಗಳಿದೆ. ಫಿಕ್ಸ್ಡ್ ರೆಸಿಸ್ಟಾರ್ಸ್, ಇನ್ನೊಂದು ವೇರಿಯಬಲ್ ರೆಸಿಸ್ಟಾರ್ಸ್, ದಟ್ ಈಸ್ ಇನ್ ಅವರ್ ಕಂಟ್ರೋಲ್, ಅದು ಸಿಂಬಲ್ ಬೇಕು. ಇನ್ನೊಂದು ರೀತಿಯಲ್ಲಿ ನಾವು ನೋಡೋದಾದರೆ ವೈರ್ ವೂಂಡ್ ರೆಸಿಸ್ಟಾರ್ಸ್, ಇನ್ನೊಂದು ಕಾರ್ಬನ್ ಕಾಂಪೋಸಿಷನ್ ರೆಸಿಸ್ಟಾರ್ಸ್ ಅಂತ ಹೇಳ್ತೀವಿ. ವೈರ್ ವೂಂಡ್ ರೆಸಿಸ್ಟಾರ್ಸ್ ಅಂತಂದರೆ ಇಲ್ಲಿ ಒಂದು ಮೆಟಲನ್ನು, ಇಲ್ಲಿ ನಾವು ವೈರನ್ನು ಒಂದು ಮೆಟಲ್ ಮೇಲೆ ಸುತ್ತಾ ಹೋಗ್ತೀವಿ. ಅದು ನಿಕ್ರೋಮ್ ಅಂದರೆ ಒಂದು ಅಲಾಯ್ನ ಯೂಸ್ ಮಾಡ್ಕೊಳ್ತೀವಿ. ಇಲ್ಲಿ ನಿಕಲ್, ಕ್ರೋಮಿಯಂ ಈ ರೀತಿಯಾದಂಥ ಒಂದು ಅಲಾಯ್ನ ನಾವಿಲ್ಲಿ ವೈರನ್ನು ಸುತ್ತಾ ಹೋಗ್ತೀವಿ. ಆ್ಯಂಡ್ ಇಟ್ ಈಸ್ ಇನ್ಸೆನ್ಸಿಟಿವ್ ಟು ದಿ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರಲ್ಲ. ಲೋ ರೆಸಿಸ್ಟೆನ್ಸನ್ನು ಎಕ್ಸಿಬಿಟ್ ಮಾಡುತ್ತೆ, ಲೋ ರೆಸಿಸ್ಟಿವ್ ವ್ಯಾಲ್ಯೂನ ಇಲ್ಲಿ ತೋರಿಸ್ಕೊಳುತ್ತೆ. ಇನ್ನೊಂದು ಬಂದುಬಿಟ್ಟು ಕಾರ್ಬನ್ ಕಾಂಪೋಸಿಷನ್ ರೆಸಿಸ್ಟಾರ್, ಇದು ಹೈ ರೆಸಿಸ್ಟಿವ್ ವ್ಯಾಲ್ಯೂನ ತೋರಿಸುತ್ತೆ. ಆ್ಯಂಡ್ ತುಂಬ ಸಣ್ಣದು, ಖರ್ಚು ಕಡಿಮೆ, ಕಲರ್ ಕೋಡಿಂಗ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಕಾಂಪೋಸ್ಡ್ ಆಫ್ ಕಾರ್ಬನ್.
ತುಂಬ ಕಡೆ ಯೂಸ್ ಮಾಡ್ತಾರೆ. ಕಲರ್ ಕೋಡಿಂಗ್ ಬೇಸಿಸ್ ಮೇಲೇ ಇದು ಹೆಚ್ಚು ಯೂಸ್ ಆಗೋದು. ಈಗ ನೋಡೋಣ ಆ ಕಲರ್ಸ್ಗಳು ಯಾವುದ್ಯಾವುದು. ಕಾರ್ಬನ್ ಕಾಂಪೋಸಿಷನ್ ರೆಸಿಸ್ಟಾರ್ಸ್ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇವಿಷ್ಟು ನಾನು ಒಂದಿಷ್ಟು ಹಿಂಟು, ಈ ರೈನ್ಬೋಲಿರುವಂಥ ಕಲರ್ಸನ್ನು ನಾವು ವಿಬ್ ಗಯಾರ್ ಅಂತ ಹೇಳಿ ಕರಿತೀವಲ್ವ, ವಿಬ್ ಗಯಾರ್. ಅದನ್ನು ಉಲ್ಟಾ ಮಾಡಿ ನೋಡಿರಿ ಏನು ಬರುತ್ತೆ, ರಾಯ್ GB 4th ಸ್ಟ್ಯಾಂಡರ್ಡ್ ಅಂತ ಹೇಳಿ ಕರಿತೀವಿ. ಲೈಕ್ ರೋಮನ್ 4th ಸ್ಟ್ಯಾಂಡರ್ಡ್, ರಾಯ್ GB ಅನ್ನೋನು 4th ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಸೊ ಸೇಮ್ ಟು ಸೇಮ್ ಇಲ್ಲೂ ನೋಡಿ, ಬಿ ಬಿ ರಾಯ್ ಜಿ ಬಿ ಇಲ್ಲೇ ಅರ್ಧ ನಮ್ಮದು ಕೆಲಸ ಮುಗೀತು. ಬಿ ಬ್ಲ್ಯಾಕ್ ಬ್ರೌನ್ ಬ್ಲೂ, ಬಿಯಲ್ಲಿ 3 ಬರುತ್ತೆ, ಬ್ಲ್ಯಾಕ್ ಬ್ರೌನ್. ರಾಯ್ ಅದರಲ್ಲಿ ಬರುವಂತಹ ಕಲರ್ಸೇ, ರೈನ್ಬೋಲ್ ಬರುವಂಥ ರಾಯ್ನೇ. ರೆಡ್ ಆರೆಂಜ್ ಯೆಲ್ಲೋ, GB ಗ್ರೀನ್ ಬ್ಲೂ ಆದ ತಕ್ಷಣ ವೈಲೆಟ್ ಬರುತ್ತೆ, ಯಾಕಂದರೆ ಅವೆಲ್ಲ ಸಿಮಿಲರ್ ಟೈಪ್ ಆಫ್ ಕಲರ್ಸ್. ವೈಲೆಟ್, ಬ್ಲೂ, ವೈಲೆಟ್. ನೆಕ್ಸ್ಟ್ ಲಾಸ್ಟಲ್ಲಿ ಬರೋದನ್ನು ಗ್ರೇ, ವೈಟ್, ಗೋಲ್ಡ್, ಸಿಲ್ವರ್, ನೋ ಕಲರ್. ಸೊ ಇದಿಷ್ಟು ಒಂದು ಕಡೆಗಿರಲಿ. GB ವಿಬ್ ಗಯಾರಲ್ಲಿ ರಾಯ್ GB 4th ಸ್ಟ್ಯಾಂಡರ್ಡ್ ಬಂದು ಐ ಬಿಟ್ಟಾಕ್ತೀವಿ, ಇಂಡಿಗೋ ಬಿಟ್ಟಾಕ್ತೀವಿ. G ತೊಗೋತೀವಿ, ಗ್ರೇ. W ವೈಟ್, ಗೋಲ್ಡ್, ಸಿಲ್ವರ್. ಇದು ನೆನ್ಪಿಡ್ಕೋಬಹುದು ಅಂದ್ಕೊಳ್ತೀನಿ. ಇಷ್ಟು ನೆನ್ಪಿಡ್ಕೊಂಡವ್ರಿಗೆ ಅದೆಷ್ಟೇನು ಮ್ಯಾಟ್ರಲ್ಲ. ಸೊ ಇದಿಷ್ಟು ಒಂದ್ಸರಿ ಬರ್ಕೊಳ್ಳೋದನ್ನು ಕಲ್ತ್ಕೋತೀರಾ. ಇದೇ ಸೀರೀಸಲ್ಲೇ ಬರ್ಕೊಂಡು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ನಂಬರ್ಸನ್ನು ಸ್ಟಾರ್ಟಿಂಗ್ ಫ್ರಮ್ 0 9ವರೆಗೂ ಬರುತ್ತೀರಾ. ಗೋಲ್ಡ್ ಸಿಲ್ವರ್ಗೆ ಯಾವುದೇ ಕಲರ್ ಇರಲ್ಲ, ನೋ ಕಲರ್ಗೂ ಯಾವುದೇ ಕಲರ್ ಇರಲ್ಲ. ಇನ್ನು ಮಲ್ಟಿಪ್ಲಯರ್ ಇಲ್ಲಿ ಇನ್ ಪವರ್ಸ್ ಆಫ್ 10 ಬರಿತೀವಿ. 10⁻0 ಮೀನ್ಸ್ 1 ಆಗುತ್ತೆ. ಸೊ 1, 10⁻1, 10⁻2. ಸೊ 10⁻9ವರೆಗೂ ಬರೋದು. ನಂತರ ಬರೋದು 10⁻−1, 10⁻−2 ಬರುತ್ತೆ ಅಪ್ ಟು ಸಿಲ್ವರ್. ಟಾಲರೆನ್ಸ್ ಬಂದ್ಬಿಟ್ಟು ಅಂದರೆ ಅದೆಷ್ಟು ಟಾಲರೆಂಟ್ ಪವರ್ ಇದೆ ಅದಕ್ಕೆ ಅಂತ ಹೇಳಿ. ಗೋಲ್ಡ್, ಸಿಲ್ವರು, ನೋ ಕಲರ್ಗೆ ಅಷ್ಟೇ ಅದನ್ನು ಮೆನ್ಷನ್ ಮಾಡ್ತೀವಿ. ಆ್ಯಕ್ಚುಲ್ ಆಗಿ ಹೇಳ್ತಿದ್ದೀನಿ, ಇದು ಯಾಕೆ ಹೀಗೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ, ನಾನು ಅಷ್ಟು ಟೈಮ್ ಅದಕ್ಕೆ ಕೊಟ್ಟಿಲ್ಲ. ನೆಕ್ಸ್ಟ್ ಇಷ್ಟು ಓದಿದ್ರೆ ಸಾಕು ಅನ್ನೋ ಒಂದು ಮನಸ್ಥಿತಿ ನನ್ನಲ್ಲಿದೆ. ನೋಡೋಣ, ನೆಕ್ಸ್ಟ್ ಟೈಮ್ ರಿಪೀಟ್ ಓದ್ಕೊಳ್ಳುವಾಗ ಮೇ ಬಿ ಅದನ್ನು ಓದ್ಕೋತೀನೋ ಗೊತ್ತಿಲ್ಲ. ಯಾಕಂದರೆ ಅವಾಗ ಸ್ವಲ್ಪ ಬರ್ಡನ್ ಕಡಿಮೆ ಆಗಿರುತ್ತಲ್ಲ, ಅವಾಗ ಇನ್ ಡೀಟೇಲ್ ಹೋಗ್ಬೋದು ಅಂತ ಅನಿಸುತ್ತೆ. ಸೊ ಒಂದಿಷ್ಟು ಎಕ್ಸಾಂಪಲ್ ನೋಡೋದಾದರೆ ಇದನ್ನು ನೀವೇ ನೋಡ್ಕೊಳ್ಳಿ, ಈಸಿ ಇದೆ ಅಲ್ಲೇ. ಹಾಗಿದ್ರೆ ಇಲ್ಲಿ ನಾನು ಹೇಳೋದಾದರೆ ಬ್ರೌನ್ ಬ್ಲ್ಯಾಕ್ ಇದೆ. ಇಲ್ಲಿ ನೋಡಿ ಬ್ರೌನ್ ಬ್ಲ್ಯಾಕ್ ಇದೆ. ಸೊ 1-0 ಆಯಿತು. ಓಕೆ, 1-0 ಆಯಿತು. ನೆಕ್ಸ್ಟ್ ಬರೋದು ಸ್ಟಾರ್ಟಿಂಗ್ 2 ಇರೋದು, ಇಲ್ಲಿರೋದು ತಗೋಬೇಕು ಸ್ಟಾರ್ಟಿಂಗ್ 2. ನೆಕ್ಸ್ಟ್ ಬರೋದು ಬ್ರೌನ್ ಗೋಲ್ಡ್ ಇದೆ. ಸೊ ಈಗ ನಾವು ಕರೆಸ್ಪಾಂಡಿಂಗ್ ಮಲ್ಟಿಪ್ಲಯರ್ ಬ್ರೌನ್ 10⁻1, ಗೋಲ್ಡ್ ಟಾಲರೆನ್ಸ್ 15 ±5%, ಈ ರೀತಿಯಾಗಿ ಹೇಳ್ತೀವಿ. ಸೊ ಇದರ ಪ್ರಾಡಕ್ಟ್ ಬಂದುಬಿಟ್ಟು 100 ಓಮ್ ಒಂದು 100 ಓಮ್ ±15% ಟಾಲರೆನ್ಸನ್ನು ಇದು ಇಟ್ಕೊಂಡಿರುತ್ತೆ. ಇದೇ ರೀತಿಯಾಗಿ ಪ್ರತಿಯೊಂದನ್ನು ನಾವಿಲ್ಲಿ ಇನ್ ಟರ್ಮ್ಸ್ ಆಫ್ ಕಿಲೋ ಓಮಲ್ಲೂ ಹೇಳ್ತಾರೆ ಇದರಲ್ಲಿ ಹೇಳಿರೋ ಹಾಗೆ. ಐ ಹೋಪ್ ಇಟ್ ಈಸ್ ಈಸಿ, ಯು ಕ್ಯಾನ್ ಟ್ರೈ. ಗೋಲ್ಡ್ ಅಷ್ಟೇ ಅಲ್ಲ, ಸಿಲ್ವರ್ನೂ ಬರೀತಾರೆ, ನೋ ಕಲರ್ ಅಂತಲೂ ಬರೀತಾರೆ. ಯು ಕ್ಯಾನ್ ಆನ್ಸರ್ ಇಟ್. ಓಕೆ, ಸೊ ದಟ್ಸ್ ಇಟ್ ಫಾರ್ ಆಲ್ ಅಬೌಟ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸ್ಯಾಟರ್ಡೇನೇ ಮುಗಿಸ್ಬೇಕಿತ್ತು. ನನ್ನ ಪ್ರಾಬ್ಲಮ್ಸ್ಗಳಲ್ಲಿ ನನ್ನ ಒಂದು ಲೈಫ್ನ ಬ್ಯಾಲೆನ್ಸ್ ಮಾಡುವಂಥ ಸ್ಥಿತಿಯಲ್ಲಿ ನನಗೆ ಕಷ್ಟ ಆಯಿತು ಮಾಡೋದು. ಥ್ಯಾಂಕ್ಸ್ ಫಾರ್ ಆಲ್ ಆಫ್ ಯು ಫಾರ್ ವೇಟಿಂಗ್. ವಿಡಿಯೋ ಹೇಗೆ ಅನಿಸ್ತು, ಇಡೀ ಪಾಠ ಬಗ್ಗೆ ಏನು ಅನಿಸ್ತು, ಮುಂಚೆ ಇದ್ದಿದ್ದಕ್ಕೂ ಈಗಿಗೂ ನಿಮ್ಮ ಮೈಂಡಲ್ಲಿ ಈ ಟಾಪಿಕ್ ಬಗ್ಗೆ ಏನು ಅನಿಸ್ತು ಅಂಥೇಳಿ ಪ್ಲೀಸ್ ಶೇರ್ ಮೀ. ಸೊ ದಟ್ ಕ್ಯಾರೀಸ್ ಮೈ ಮೋಟಿವೇಶನ್ ಟು ದ ನೆಕ್ಸ್ಟ್ ಫ್ಯೂ ಕ್ಲಾಸಸ್ ಅಂತ ಅಂದ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.